ಸ್ಟಾರ್ಟ್ ಮಾಡೋದು. ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ಯಾದಗಿರಿಯಲ್ಲಿ ಬಂದಿದ್ದೀವಿ. ಯಾದಗಿರಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿ ಟ್ವಿಸ್ಟ್ ಇದೆ ನೀವು ನೋಡಿ. ನಾನು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಅದು ತುಂಬ ಅದ್ಭುತವಾಗಿ ಪವಾಡ ನಡೆದಿದೆ. ಅಲ್ಲೆಲ್ಲ ಆ ತಾಯಿಗೆ ಕಣ್ಣಿರಲಿಲ್ಲ ಆ ಸಂದರ್ಭದಲ್ಲಿ. ಒಂದು 6 ತಿಂಗಳಾಗಿತ್ತು. ಆ ಕಣ್ಣಿನ ಮುಖಾಂತರದಲ್ಲಿ ಇವರು ಅಲ್ಲಿ ಅರ್ಚಕರು ಕಣ್ಣ ಅಚ್ಚಿ ಅಂತ ಹೇಳಿದ್ದಕ್ಕೆ ನಿಮಗೆಲ್ಲ ನಾನು ಹೇಳಿದ್ದು ಅದು ಆಲ್ರೆಡಿ ಅಮ್ಮಂದು ಪವಾಡ ತುಂಬ ಅದ್ಭುತವಾಗಿದೆ. ಅದು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಮ ಹೆಸರು? ಸೂರೈ ಸ್ವಾಮಿ ಭಾಸ್ವಾಮಿ. ಇವರು ಸುಬ್ರಹ್ಮಣ್ಯ ಸ್ವಾಮಿ ಅಂತೇಳಿ ಸುಮಾರು ಒಂದು ಮದುವೆ ಆಗಿ 5 ವರ್ಷ ಆಗಿತ್ತ, 4 ವರ್ಷ ಆಗಿತ್ತ. ಮದುವೆ ಆಗಿ 4 ವರ್ಷ ಆಗಿತ್ತು. ಸಂತಾನ ಭಾಗ್ಯ ಆಗಿರಲಿಲ್ಲ. ಗುರು ರಾಘವೇಂದ್ರ ಸ್ವಾಮಿಯವರು ವ್ರತವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಮತ್ತು ಅವರ ಕೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟಿದ್ದಕ್ಕೆ ಎಷ್ಟು ಅದ್ಭುತವಾಗಿ ಪವಾಡ ಆಗಿದೆ. ಅವರ ಧ್ವನಿ ಮುಖಾಂತರದಲ್ಲಿ ಕೇಳೋಣ. ಏನು ಪವಾಡ ಆಯ್ತಾ ನಿಮಗೆ? ವ್ರತ ತಿಳಿಸ್ಕೊಟ್ಟಿದ್ದ 9 ವಾರ 9 ದಿವಸ ಹೇಳಿಕೊಟ್ಟಿದ್ರು. ಹಾಗಾಗಿ ಅದೇ ಥರ ಖುಷಿ ಸುದ್ದಿ ಕೊಟ್ಟರು. ರಾಯರ ಪವಾಡ ಆಯ್ತು. ಇವಾಗ ಎಷ್ಟು ತಿಂಗಳು? ಈಗ 8 ತಿಂಗಳು. ಇವಾಗ 8 ತಿಂಗಳ. ಇನ್ನು ಒಂದೇ ತಿಂಗಳಾಗದೆ ಇನ್ನು ಒಂದು ತಿಂಗಳಲ್ಲಿ ಮತ್ತೆ ಮುದ್ದಾದ ಕೃಷ್ಣ ಅಥವಾ ರಾಧೆ ಅದು ಆಯ್ತು. ತುಂಬಾ ಖುಷಿ ಆಗುತ್ತೆ. ಅದ್ಭುತವಾಗಿ ನೋಡಿ. ನೀವೇನಾದ್ರು ದುಡ್ಡು ಕೊಟ್ಟಿದ್ರಾ? ಎಷ್ಟೋ ಜನಗಳು ಇಲ್ಲ ದುಡ್ಡು ಕೊಟ್ಟು ಮಾತಾಡಿಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ದುಡ್ಡು ಯಾವುದೂ ಇಲ್ಲ. ಯಾರಾದ್ರೂ ದುಡ್ಡು ಇಸ್ಕೊಂಡಿದ್ದಾರೆ ನಿಮ್ಮ ಹತ್ರ? ದುಡ್ಡು ಯಾರ್ದು ಇಸ್ಕೊಂಡಿಲ್ಲ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತಿದ್ದಾರೆ. ಅವ್ರದ್ದು ಒಂದು ಕೂದಲು ಕೆಳಗಡೆ ಉದುರು ಹೋಗಿಲ್ಲ. ಜೀವಂತವಾಗಿ ಭಗವಂತನಲ್ಲಿ ಜಪವನ್ನು ಮಾಡುತ್ತಾ ನಮ್ಮೆಲ್ಲರಿಗೋಸ್ಕರ ಕುಳಿತಿದ್ದಾರೆ. ಸುಮಾರು ಕಷ್ಟವನ್ನು ಪಟ್ಟಿದ್ದಾರೆ. ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗಲಿ, ನನ್ನ ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಅಥವಾ ನನ್ನ ಮಕ್ಕಳು ಯಾರು ಹಸುವಿನಿಂದ ಹೋಗಬಾರ್ದು ಅಂತೇಳಿ ಇವತ್ತಿಗೂ ಮಂತ್ರಾಲಯದಲ್ಲಿ ಅನ್ನ ಪ್ರಸಾದವನ್ನು ನಾವು ಸ್ವೀಕರಿಸ್ಕೊಂಡ್ಬಿಡ್ತಾ ಇದ್ದೀವಿ. ಅದೇ ಮುಖಾಂತರದಲ್ಲಿ ಚಿಕ್ಕಮ್ಮ ಆಗ್ಬೇಕಾ? ಚಿಕ್ಕಮ್ಮ ಅಂತೆ ಲಕ್ಷ್ಮೀ ತಾಯಿ. ಇವ್ರಿಗೂ ಅದ್ಭುತವಾಗಿ ಪವಾಡ ಆಗಿದೆ. 1, 2, 3, 10 ಪವಾಡ ಆಗಿದೆ ಅನ್ನೋದು ಹೇಳಂಗಿಲ್ಲ. ತುಂಬಾ ಅದ್ಭುತವಾಗಿ ಪವಾಡ ಆಗಿದೆ. ಅದೇ ರೀತಿಯಾಗಿ ಮಕ್ಕಳು ವಿಚಾರದಲ್ಲೂ ಪವಾಡ ಆಗಿತ್ತು. ಮತ್ತೆ ಬೇರೆ ರೀತಿಯಾಗಿ ಸುಮಾರು ಪವಾಡ ಆಗಿದೆ. ಹಂಚ್ಕೊಂತೀನಿ ಅಂತ ಹೇಳ್ತಾ ಇದ್ರು. ಅದು ಗುಪ್ತವಾಗಿದೆ. ಇನ್ನೂ ಪವಾಡ ಆಗಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗಲಿ. ನಾನು ಎಲ್ಲಿ ಬಿಟ್ಕೊಟ್ಟಿಲ್ಲ, ಇನ್ನೂ ಪವಾಡ ಆಗಲಿ. ಅದೇ ರೀತಿಯಾಗಿ ಈ ನನ್ನ ತಾಯಿ ಅರ್ಚನಾ ತಾಯಿ ಅಂತೇಳಿ ಇವ್ರಿಗೂ ಸುಮಾರು ಮದುವೆ ಆಗಿ 11 ವರ್ಷನ ಮದುವೆ ಆಗಿ 11 ವರ್ಷ ಆಗೈತಿ. ನೀವು ಬಿಟ್ಟು ಇಲ್ಲಿ ಹೇಳ್ತೀನಿ, ಇದು ಫಿಕ್ಸ್ ಬನ್ನಿ ಆಯ್ತಾ. ಮದುವೆ ಆಗಿ ಇವ್ರಿಗೂ 11 ವರ್ಷ ಆಗಿದೆ. ಈ ನನ್ನ ತಾಯಿ ಸುಮಾರು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ದಕ್ಕೆ ನಾನು ಫಸ್ಟ್ ಡೇ ಮಂತ್ರಾಲಯದಿಂದ ನಾನು ಒಂದು ಆಂಜನೇಯ ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದೆ. ನನಗೆ ಹಸು ಆಗ್ತಿದೆ, ಊಟ ತಂದು ಕೊಡ್ತೀರಾ ಅಂತ ಕೇಳಿದೆ. ಇವರು ಬೈಕಲ್ಲಿ ಈ ದಂಪತಿಗಳು ಹೋಗ್ತಾ ಇದ್ರು. ರಾಯರ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಊರಿಗೆ ಬರ್ತಾ ಇದ್ರು. ಇನ್ನು ತಿರುಗಿ ಬರುವಂತ ಸಂದರ್ಭದಲ್ಲಿ ನನಗೆ ಹೊಟ್ಟೆ ತುಂಬ ಊಟ ತಂದು ಕೊಟ್ರಲ್ವಾ? ಊಟ ಕೇಳಿದೆ, ಹಸು ಆಗ್ತಿದೆ, ಊಟ ತಂದು ಕೊಡ್ತೀರಾ ಅಂತ ಹೇಳಿದಕ್ಕೆ ಆಯ್ತಪ್ಪ ತಂದು ಕೊಡ್ತೀನಿ ಅಂತಂದು ಊಟ ಬಂದು ಕೊಟ್ಟಿದ್ರು. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ, ಮತ್ತೆ ಅವ್ರ ದೇವಸ್ಥಾನಕ್ಕೂ ಬಂದಿದೆ. ಅದ್ಭುತವಾಗಿ ಪವಾಡ ಆಗಿದೆ. ನೆನ್ಪಿಟ್ಕೊಂಡ್ಬಿಡಿ, ಇವ್ರಿಗೆ ಟ್ವಿನ್ಸ್ ಮಕ್ಕಳಾಗಿತ್ತು. ಇಷ್ಟು ವರ್ಷ ರಾಧಾಕೃಷ್ಣ ನೋಡಿ, ರಾಧಾಕೃಷ್ಣ ಅಂತ ಹೇಳಿದ್ರೆ ಖಂಡಿತ ಒಂದಲ್ಲ ಸುಮಾರು ಪವಾಡಗಳಾಗಿದೆ. ನಿನ್ನೆ ವಾಡಿಗೆ ಹೋಗಿದ್ದೆ, ನಿನಗೂ ಗಂಡು ಮಗು ಆಗುತ್ತೆ ಅಂದೆ, ಅವ್ರಿಗೂ ಗಂಡು ಮಗು ಆಯ್ತು. ಇನ್ನೊಬ್ಬರು ಬಂದ್ರು, ಅವ್ರಿಗೂ ಗಂಡು ಮಗು ಅಂತ, ನಿನಗೂ ಗಂಡು ಮಗುನೇ ಅಂತ ಹೇಳಿದೆ. ಅವ್ರಿಗೂ ವಿತ್ ಪ್ರೂಫ್ ಸಮೇತ ಕೊಟ್ಟಿದ್ದಾರೆ. ಅದನ್ನು ವಿಡಿಯೋ ಹಾಕ್ತೀನಿ. ಇವಾಗ ದಂಪತಿಗಳಿಗೆ ಬೆತ್ತ ಕೊಟ್ಟಿದೆ. ಫಸ್ಟ್ ಇವ್ರಿಗೆ ಕೊಟ್ಟಿದ್ದ, ಸೆಕೆಂಡ್ ಕೊಟ್ಟಿದ್ದ, ನಿಮ್ಗೆ ಸೆಕೆಂಡ್ ನೋಡಿ. ಫಸ್ಟ್ ನೋಡಿ, ಫಸ್ಟ್ ಇವ್ರು ಕೊಟ್ಟಿದ್ದೆ, ಇವ್ರಿಗೆ ಕೊಡಬೇಕಾಗಿತ್ತು. ಫಸ್ಟ್ ಬೆತ್ತ ರಾಯರು ಇವ್ರ ತೊಡೆ ಮೇಲೆ ಹೋದ್ರು, ದಂಪತಿ ತೊಡೆ ಮೇಲೆ. ಅವ್ರಿಗೆ ಫಸ್ಟ್ ಕನ್ಸೀವ್ ಆಯ್ತು. ಫಸ್ಟ್ ಅವ್ರಿಗೆ ಆಯ್ತು. ಅದಾದ್ಮೇಲೆ ಇವ್ರಿಗೆ ತಡವಾಗಾಯ್ತು. ಇವ್ರು ತಡವಾಗಿ ಬಂದ್ರು. ಇವಾಗ್ಲೂ ಲೇಟ್ ಮಾಡಿ ಬರೀ ಒಂದ್ ತಾಸೆ, ಒಂದೇ ತಾಸು ಲೇಟ್ ಮಾಡಿದ್ರೆ ನಮ್ಗೆ ಲೇಟ್ ಆಯ್ತು. ಅದಕ್ಕೆ ಸುಮಾರು ಪವಾಡ ಆಗಿದೆ. ಎಲ್ಲರಿಗೂ ಪವಾಡ ಆಗಿದೆ. ಈ ಖುಷಿನ ನಾನು ಯಾವಾಗ್ಲೂ ಸದಾ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ತಾಯಿ. ಯಾಕಂದ್ರೆ
ನೀವು ಒಂದು ಮಾತು ಹೇಳ್ತಿರ್ತೀರ, ನನಗೆ 1 ವರ್ಷ ಆಯ್ತು ನನ್ನ ತಾಯಿ ಕಳ್ಕೊಂಡು, ಆದ್ರೆ ನನ್ನ ತಾಯಿ ಕಳ್ಕೊಂಡು ಹೋಗಿರೋ ಒಂದು ಗೊಂದಲದಲ್ಲಿದ್ದೆ. ಆ ಕ್ಷಣದಲ್ಲಿ ನೀವು ಬಂದ್ರಿ, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ತಾಯಿನೇ ನೆನಪು ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಅದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತಾಯಿನೇ, ನಾವು ಬೇರೆ ತಾಯಿ, ಆದ್ರೆ ನಿಮ್ಮ ದುಃಖಗಳನ್ನು ಮರೆಸುವಷ್ಟು ಶಕ್ತಿ ಆ ಭಗವಂತ ಕೊಟ್ಟಿದ್ದಾರಲ್ವಾ, ಸಾಕು ನನಗಷ್ಟೇ. ಅವ್ರು ಮತ್ತೆ ರಿಟರ್ನ್ ಮಗುವಾಗಿ ಜನಿಸ್ಲಿ, ಮಗುವಾಗಿ ಹುಟ್ಟಿ ಬರ್ತಾರೆ ಅನ್ನೋ ಒಂದು ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ತಾಯಿ. ಆ ತಾಯಿ ರಾಧೆ ಮುಖಾಂತರ ಬಂದೇ ಬರ್ತಾರೆ, ಚಿಂತಿಸಬೇಕು ತಾಯಿ. ಆಯ್ತಮ್ಮ, 1 ವರ್ಷದೊಳಗಡೆ ಇವತ್ತು ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ, ಮತ್ತೆ ಅವರು ಮಗುವಾಗಿ ಜನಿಸ್ಲಿ ಅಂತೇಳಿ ಭಗವಂತನ ಪಾದ ಇಡಬೇಕು ತಾಯಿ. ಆಯ್ತಮ್ಮ, ಒಳ್ಳೆದಾಗಿ. ತುಂಬಾ ಖುಷಿ ಆಯ್ತು. ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದೀರಾ, ಕಣ್ತುಂಬ ನಿದ್ದೆ ಮಾಡೋಕೆ ಜಾಗವನ್ನು ಕೊಟ್ಟಿದ್ದೀರಾ. ಇದೇ ಬೇಕು ಮನುಷ್ಯನಿಗೆ ಇನ್ನೇನ್ ಬೇಕು? ನನಗೆ ಇಷ್ಟು ದುಡ್ಡು ಕೊಟ್ಟರೆ ತಿನ್ನಕ್ಕಾಗತ್ತೆ? ಇಲ್ಲ. ಅದಕ್ಕೆ ಪ್ರತಿಯೊಬ್ಬೊಬ್ಬರು ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು, ಪ್ರತಿಯೊಬ್ಬೊಬ್ಬರು ಶಾಪಲ್ಲಿ ಕೂಡ ರಾಯರ ಫೋಟೋ ಬರಬೇಕು. ನಿನ್ನೆ ಒಬ್ರು ಹೇಳಿದ್ರು ನನಗೆ ಬೀದರಲ್ಲಿ, ಅಪ್ಪ ನನಗೆ ಪವಾಡ ಆಗಿದೆ, ನಾನು ನನ್ನ ಜಮೀನು ಒಳಗಡೆ 5 ವರ್ಷದಿಂದ ನನಗೆ ಬೆಳೆ ಬರ್ತಾ ಇರಲಿಲ್ಲ, ಇವತ್ತು ಕಣ್ಣು ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೆಳೆ ಬಂದಿದೆ, ನೀವೇನು ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಪ್ರಸಾದ ಕೊಡ್ತೀರಿ ಅಂತ ಹೇಳಿದ್ರಿ. ಅವ್ರಿಗೆ ಒಂದೇ ಒಂದು, ಆ ನಿನ್ನ ಜಮೀನಿಂದ ಮಣ್ಣು ತಗೊಂಡ್ಬಾ, ನನ್ನಲ್ಲಿರ್ತಕ್ಕಂಥ ಒಂದು ಪ್ರಸಾದವನ್ನು ಕೊಡ್ತೀನಿ ಅಂತ ಹೇಳಿದೆ. ಆ ಪ್ರಸಾದ ಹಂಚ್ಕೊಂಡ ಮೇಲೆ ಇವತ್ತು ಆ ಜಮೀನು ತುಂಬಾ ಗ್ರೀನ್, ಆ ಗೋಧಿ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ, ಎಲ್ಲ ಅದ್ಭುತವಾಗಿ ಬೆಳೆದಿದೆಯಪ್ಪ ಅಂತಂದು ಅದೇ ವ್ಯಕ್ತಿ ಇವತ್ತು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇಷ್ಟು ನನ್ನ ರೈತನ ಖುಷಿ ನೋಡಿ, ಎಷ್ಟು ಖುಷಿಯಾಗಿದ್ದಾನೆ ಅಂತಂದು. ಅದೇ ರೀತಿಯಾಗಿ ಅಷ್ಟು ಪವಾಡ ಆಗ್ತಾ ಇದೆ ಪ್ರತಿಯೊಂದೊಂದು ಜಾಗದಲ್ಲೂ. ಅದೇ ರೀತಿಯಾಗಿ ಇನ್ನೊಬ್ರಿಗೆ ಪವಾಡ ಆಗಿದೆ. ಪ್ರತಿ ವರ್ಷನೂ ನನಗೆ 10 ಚೀಲ ಆಗ್ತಾ ಇತ್ತು, 10 ರಿಂದ 15 ಚೀಲ ಆಗ್ತಾ ಇತ್ತು ನನಗೆ ಜಮೀನು ಒಳಗಡೆ, 10 ರಿಂದ 15 ಚೀಲ ಆಗ್ತಾ ಇತ್ತು. ನೀನು ಬಂದು ಬೆತ್ತ ಇಟ್ಟು, ನೀನು ಬಂದು ಪಾದ ಇಟ್ಟು, ನಾನು ಬಂದಿದ್ದು ಕೇಳಬೇಡ ಸ್ವಾಮಿ, ಗುರು ರಾಘವೇಂದ್ರ ಸ್ವಾಮಿಯವರು ಬೆತ್ತ ನಿಮ್ಮ ಜಮೀನು ಒಳಗಡೆ ಬಂದಿದೆ ಅಂತ ಹೇಳುವಂತೆ. ಹೌದು ಸ್ವಾಮಿ, ಅವತ್ತು ನನಗೆ ಪ್ರತಿ ವರ್ಷನೂ 10-15 ಚೀಲ ಆಗ್ತಾ ಇತ್ತು, ಇವತ್ತು ನನಗೆ 85 ಚೀಲ ಆಗಿದೆ ಅಂತ ಹೇಳಿದ್ರು ಅವರು. 10-15 ಚೀಲ ಆಗ್ತಾ ಇತ್ತು ಪ್ರತಿ ವರ್ಷ, ಈ ವರ್ಷ ನನಗೆ 85 ಚೀಲ ಆಗಿದೆ ಅಂತ ಹೇಳಿದ್ರು. ಅದನ್ನು ವಿತ್ ಪ್ರೂಫ್ ಸಮೇತ ಹಾಕಿದ್ದೀನಿ. ಅವ್ರು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ದುಡ್ಡು ಬೇಡ, ನಿಮ್ಮ ಖುಷಿ ಬೇಕು, ನಿಮ್ಮ ನಗು ಬೇಕು, ನಿಮ್ಮ ಸಂತೋಷ. ಇದು ನಿಮ್ಮ ಮುಖದಲ್ಲಿ ನಾನು ನಗುವನ್ನು ನೋಡಿದ್ರೆ ನನಗೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ? ನನ್ನ ತಂದೆ ತಾಯಿ ಅಣ್ಣ ತಮ್ಮ ಯಾರೂ ಇಲ್ಲ, ನಿಮ್ಮಲ್ಲೇ ನಾನು ಎಲ್ಲರೂ ನೋಡ್ತಾ ಇದ್ದೀನಿ. ನಿಮ್ಮನ್ನ ನಗಿಸಿದ್ರೆ, ನಿಮ್ಮನ್ನ ಖುಷಿಯಾಗಿ ನೋಡಿದ್ರೆ ನನಗೆ ಸೌಭಾಗ್ಯ, ಅದೇ ಸೌಭಾಗ್ಯ. ಇದೇ ಇನ್ನು ಒಂದು 15 ರಿಂದ 20 ದಿವಸ ಕಳೆದ ನಂತರ ಮತ್ತೆ ರಿಟರ್ನು 9 ತಿಂಗಳು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ನಿಮ್ಮೆಲ್ಲರಿಗೋಸ್ಕರ. ನೀವು ಅಂದುಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದು ಶ್ರೀರಾಮನ ಹೆಗಲ ಮೇಲೆ ಒತ್ಕೊಂಡು ನಾನು ಸಂಚಾರದಲ್ಲಿ ಇರ್ತೀನಿ. 9 ತಿಂಗಳ ಹೋಗುವಂತ ಸಂದರ್ಭದಲ್ಲಿ ನನಗೆ ಹೊಟ್ಟೆ ತುಂಬ ಊಟ ಕೊಡಿ, ಇಷ್ಟೇ ಸಾಕು ನನಗೆ. ಆಯ್ತಲ್ವಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವ್ರು ಪೌಡ ಕೇಳ್ತಾ ಇದ್ದೀರಾ, ನಾಳೆ ನಿಮ್ಮ ಪೌಡ ಕೇಳೋದಕ್ಕೆ ಇವರು ರೆಡಿಯಾಗಿರ್ತಾರೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ.